ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಮುಸ್ಲಿಮರು ಉತ್ತರ ಪ್ರದೇಶದ ಸಂಬಲ್ನಲ್ಲಿ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಜೀವ ಭಯಕ್ಕೆ, ಪೊಲೀಸರ ಭಯಕ್ಕೆ ತಮ್ಮ ಮನೆಗಳಿಗೆ ಬೀಗ ಹಾಕಿ ಊರು ತೊರೆದು ಓಡಿ ಹೋಗಿದ್ದಾರೆ. 1000 ಮನೆಗಳಿಗೆ ಬೀಗ ಜಡಿದು ತಮ್ಮ ಪೂರ್ವಜರ ಮನೆ ಆಸ್ತಿ ಎಲ್ಲ ಬಿಟ್ಟು ಸಂಬಲ್ನಿಂದನೇ ಮುಸ್ಲಿಮರು ಓಡಿ ಹೋಗಿದ್ದಾರೆ. ಅಷ್ಟು ಹೆದರ್ಕೊಂಡ್ಬಿಟ್ಟಿದ್ದಾರೆ ಮುಸ್ಲಿಮ್ಸು ಉತ್ತರ ಪ್ರದೇಶದ ಸಂಬಲ್ನಲ್ಲಿ. ಹಾಗಂತ 2 ಪತ್ರಿಕೆಗಳು ಸುದ್ದಿ ಮಾಡ್ತು. ಒಂದು ದ ಇಂಡಿಯನ್ ಎಕ್ಸ್ಪ್ರೆಸ್, ಇನ್ನೊಂದು ಹಿಂದೂಸ್ತಾನ್ ಟೈಮ್ಸ್. ಇಬ್ಬರು ಅದೇ ರೀತಿಯಾದಂತಹ ಸುದ್ದಿ ಮಾಡಿದ್ರು. 1000 ಮನೆಗಳಿಗೆ ಬೀಗ ಜಡಿದಿದ್ದಾರೆ, ಮುಸ್ಲಿಮರೆಲ್ಲ ಪಲಾಯನ ಮಾಡಿದ್ದಾರೆ, ಹೆದರ್ಕೊಂಡಿದ್ದಾರೆ, ಓಡಿ ಹೋಗಿದ್ದಾರೆ ಅಂತ ಅವರ ಸುದ್ದಿಯ ಸಂಕ್ಷಿಪ್ತ ವಿವರ. ಸೊ ಈ ಸುದ್ದಿ ಹೊರಗೆ ಬಂದ ತಕ್ಷಣವೇ ಅಲ್ಲಿಗೆ ನ್ಯೂಸ್ ಲಾಂಡ್ರಿ ಹೋಗಿ ರೀಚ್ ಆಯಿತು. ನ್ಯೂಸ್ ಲಾಂಡ್ರಿ ಒಂದು ಯೂಟ್ಯೂಬ್ ಚಾನಲ್, ಸತ್ಯಾನ್ವೇಷಣೆ ಮಾಡೋದರಲ್ಲಿ ಅದು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತಿದೆ ಅನ್ನೋದು ಅದರ ವರದಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ನಿಜವಾಗ್ಲೂ ಅಲ್ಲಿ ಮುಸ್ಲಿಮರು ಹೆದರ್ಕೊಂಡಿದ್ದಾರಾ, ಮುಸ್ಲಿಂ ಬೀಗಗಳು ಹಾಕ್ಕೊಂಡು ಮನೆಗಳಿಗೆ ಮುಸ್ಲಿಮರು ಅಲ್ಲಿಂದ ಓಡಿ ಹೋಗಿದ್ದಾರಾ ಅಂತ ಪರಿಶೀಲನೆ ಮಾಡೋದಕ್ಕೆ ನ್ಯೂಸ್ ಲಾಂಡ್ರಿ ಅವರು ಹೋದರು. ಆಗ ಅವರಿಗೆ ಕಂಡು ಬಂದದ್ದು ಏನು ಅಂತ ಹೇಳೋದಕ್ಕಿಂತ ಮೊದಲು ಸಂಬಲ್ನಲ್ಲಿ ಮುಸ್ಲಿಮರು ಹೆದರುವಂತಹ ರೀತಿಯ ವರದಿ ಬರೋದಕ್ಕೆ ಕಾರಣ ಏನು, ಸಂಬಲ್ನಲ್ಲಿ ಏನು ನಡೆದಿದೆ ಅನ್ನೋದನ್ನು ನಿಮಗೆ ವಿವರಿಸುವಂಥ ಪ್ರಯತ್ನ ಮಾಡ್ತೀನಿ. ನವೆಂಬರ್ 2024 ಸುಮಾರು 20-22ನೇ ತಾರೀಕು ಸಂದರ್ಭದಲ್ಲಿ ಅಲ್ಲಿ ಕೋರ್ಟ್ ಆದೇಶದ ಮೇರೆಗೆ 500 ವರ್ಷ ಹಳೆಯ ಜಾಮಾ ಮಸ್ಜಿದ್, ಶಾಹಿ ಜಾಮಾ ಮಸ್ಜಿದ್ ಮೇಲೆ ಜಾಮಾ ಮಸ್ಜಿದ್ಗೆ ಸರ್ವೆಗಾಗಿ ಅಲ್ಲಿ ಅಧಿಕಾರಿಗಳು ಬರ್ತಾರೆ. ಏನಕ್ಕೆ? ಅಲ್ಲಿ ಈ ಹಿಂದೆ ದೇವಸ್ಥಾನ ಇತ್ತು, ಅದು ಹಿಂದೂಗಳ ದೇವಸ್ಥಾನ ಆಗಿತ್ತು, ಅದರ ಮೇಲೆ ಮಸೀದಿಯನ್ನು ಕಟ್ಟಿಬಿಟ್ಟಿದ್ದಾರೆ. 500 ವರ್ಷಗಳ ಹಿಂದಿನ ಮಸೀದಿ ಅದು. ಪುರಾತತ್ವ ಇಲಾಖೆ ಅಡಿಯಲ್ಲಿ ಬರುತ್ತೆ. ಅದೇ ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದರು ಸರ್ವೆ ಮಾಡೋದಕ್ಕೆ. ಅದಕ್ಕೆ ಆದೇಶ ಕೊಟ್ಟಿದ್ದ್ಯಾರು? ಕೋರ್ಟು, ಅಲ್ಲಿನ ಸ್ಥಳೀಯ ನ್ಯಾಯಾಲಯ. ಅದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಅದ್ರ ಮೇಲೆ ಸ್ಟೇ ಕೊಟ್ಟಿದೆ. ಇದು ಅತಿ ಆಯಿತು, ಇನ್ನು ಮೇಲೆ ಯಾವ ಮಸೀದಿಯನ್ನು ನೀವು ಸರ್ವೆ ಮಾಡೋ ಹಾಗಿಲ್ಲ, ಮುಂದಿನ ಆದೇಶ ನಾವು ಕೊಡೋವರೆಗೂ ಯಾವುದೇ ಕೋರ್ಟು ಯಾವ ಮಸೀದಿ ಮುಂದೆ ಹೋಗಿ ನಾವು ಸರ್ವೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಇಲ್ಲಿ ದೇವಸ್ಥಾನ ಇತ್ತಾ, ಆ ರೀತಿ ಯಾವುದಕ್ಕೂ ಇಲ್ಲ. ಯಾಕಂದರೆ 1991ರ ಪೂಜಾ ಸ್ಥಳಗಳ ಕಾಯ್ದೆ ಅಸ್ತಿತ್ವದಲ್ಲಿದೆ. ಅದಕ್ಕೆ ವಿರುದ್ಧವಾಗಿ ಇಂತಹ ತೀರ್ಪುಗಳು ಬರ್ತಾ ಇದೆ. ಇದನ್ನು ತಡೆ ಹಿಡಿದಿದ್ದೀವಿ. ಇನ್ನು ಮೇಲೆ ಮುಂದಿನ ತೀರ್ಪು ನಾವು ಕೊಡೋವರೆಗೂ ಇದ್ರ ಬಗ್ಗೆ ಯಾವ ಮಸೀದಿ ಕುರಿತಾಗಿಯೂ ಸಹ ಯಾವುದೋ ಕೇಸನ್ನು ಕೋರ್ಟ್ಗಳು ಕೇಸನ್ನೇ ತಗೋಬಾರ್ದು. ಆಲ್ರೆಡಿ ರನ್ನಿಂಗ್ ಇರುವ ಕೇಸ್ನಲ್ಲಿ ಯಾವ ಬೆಳವಣಿಗೆಗೂ ಮಾಡಬಾರ್ದು, ಪರ್ವೆ ಏನು ಮಾಡಬಾರ್ದು ಅಂತ ಹೇಳಿದೆ. ಆದರೆ ಈ ಸಂಬಲ್ನಲ್ಲಿ ಅದಕ್ಕಿಂತ ಮೊದಲು, ಈ ಸುಪ್ರೀಂ ಕೋರ್ಟ್ ಆರ್ಡರ್ಗಿಂತ ಮೊದಲು ಈ ಪ್ರಕರಣ ನಡೆದಿತ್ತು. ಮೊದಲು ಹೋಗಿ ಸರ್ವೆ ಮಾಡಿದ್ರು, ಮತ್ತೆ ಹೋದರು. ಅದು ಹೋಗುವಾಗೇನು ಸರ್ಕಾರಿ ಅಧಿಕಾರಿಗಳು ಬಾಯಿ ಮುಚ್ಕೊಂಡು ಹೋಗಬೇಕು, ಕೋರ್ಟ್ ಆದೇಶ ಇದೆ ಸರ್ವೆ ಮಾಡ್ತೀನಿ ಅನ್ಬೇಕು, ಅಲ್ಲ ಜೈ ಶ್ರೀರಾಮ್ ಘೋಷಣೆಗಳನ್ನು ಕುಕ್ಕೊಂಡು ಹೋಗೋದಂತೆಯವರು. ಸರ್ಕಾರಿ ಅಧಿಕಾರಿ ಒಂದು ಧರ್ಮಕ್ಕೆ ಸೀಮಿತನ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ, ಅಥವಾ ಅಷ್ಟು ದುರಹಂಕಾರ ಇವರಿಗೆ ಬಂದಿತ್ತ ಅಂತ ಗೊತ್ತಿಲ್ಲ. ಒಟ್ಟಿನೆಲ್ಲ ಆ ಕೆಲಸ ಮಾಡ್ಕೊಂಡು ಹೋದರು. ಅದಾಗಿದ್ದು 2 ದಿನಕ್ಕೆ ಮತ್ತೆ ಸರ್ವೆಗೆ ಅಂತ ಹೋದರು. ಆಗ ಅಲ್ಲಿದ್ದಂತಹ ಮುಸ್ಲಿಮರು ಕೆರಳಿದ್ರು. 2ನೇ ಬಾರಿ ಸರ್ವೆಗೆ ಬಂದಾಗ, ಯಾಕೆ 2ನೇ ಬಾರಿಗೂ ಬಂದಿದ್ದೀರಿ, ಯಾಕೆ ಇಲ್ಲಿ ಕಿರುಕುಳ ಕೊಡ್ತಾ ಇದ್ದೀರಿ ಅಂತ ಗಲಾಟೆಗಳು ಶುರುವಾಯಿತು. ಒಂದಷ್ಟು ಬೆಂಕಿ ಹಚ್ಚೋದು, ಕಲ್ಲು ತೂರಾಟ ಎಲ್ಲವೂ ನಡೆಯಿತು. ಆ ಪ್ರಕರಣದಲ್ಲಿ ಸುಮಾರು ಮುಸ್ಲಿಮರ ಮೇಲೆ ಕೇಸುಗಳಾಯಿತು. ಸುಮಾರು ಜನರನ್ನು ಬಂಧಿಸಿದ್ರು. ಆ ಬಂಧಿತರಲ್ಲಿ ಸಾಕಷ್ಟು ಅಮಾಯಕರಿದ್ದಾರೆ ಅಂತ ಅಲ್ಲಿನ ಸ್ಥಳೀಯರ ಆರೋಪ. ಅದು ಎಲ್ಲ ಪ್ರಕರಣದಲ್ಲೂ ನಡೀತಾ ಇರುತ್ತೆ. ಪೊಲೀಸರಿಗೆ ಲೆಕ್ಕ ತೋರಿಸ್ಬೇಕು. ಅದರಲ್ಲೂ ವಿಶೇಷವಾಗಿ ಯೋಗಿ ಆದಿತ್ಯನಾಥ್ ಅಂತಹ ಸರ್ಕಾರಕ್ಕೆ ಮುಸ್ಲಿಮರ ಬಂಧನವನ್ನು ದೊಡ್ಡ ಮಟ್ಟದಲ್ಲಿ ತೋರಿಸಿದ್ರೆ ಪೊಲೀಸರಿಗೆ ಒಂದು ಅವಾರ್ಡೋ ಪ್ರಮೋಷನೋ ಈಸಿಯಾಗಿ ಸಿಗುತ್ತೆ. ಹಾಗಾಗಿ ಒಂದಷ್ಟು ಅಮಾಯಕರನ್ನು ಸಹ ಎತ್ಕೊಂಡು ಹೋಗಿರ್ತಾರೆ. ಕಲ್ಲು ತೂರಾಟ ನಡೆಸಿದಂತಹ ಕೆಲವು ಮತಿಗೇಡಿ ಕಿಡಿಗೇಡಿಗಳು ಸಹ ಅದರಲ್ಲಿ ಇರ್ತಾರೆ. ಆ ಕಾರಣಕ್ಕೆ, ಆ ಹಿನ್ನೆಲೆಯಲ್ಲಿ ಈ 2 ಪತ್ರಿಕೆಗಳು, ದ ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತು ದ ಹಿಂದೂಸ್ತಾನ್ ಟೈಮ್ಸ್ ಏನಿದೆ, ಈ 2 ಪತ್ರಿಕೆಗಳು ಪ್ರಕಟಣೆಯನ್ನು ಅಥವಾ ಸುದ್ದಿಯನ್ನು ಬಿಟ್ಟಿರೋದು ಏನಂತ, 1000 ಕುಟುಂಬಗಳು ಸಂಬಲ್ನಲ್ಲಿ ಮನೆ ಬಿಟ್ಟು ಓಡಿ ಹೋಗಿದ್ದಾರೆ, ಹೆದರ್ಕೊಂಡ್ಬಿಟ್ಟಿದ್ದಾರೆ, ಪೊಲೀಸರಿಗೆ ಹೆದರಿದ್ದಾರೆ, ಎಲ್ಲರೂ ಬೀಗ ಹಾಕ್ಕೊಂಡು ಓಡೋಗಿದ್ದಾರೆ ಅಂತ. ಸೊ ನ್ಯೂಸ್ ಲಾಂಡ್ರಿ ಅವರು ಅದನ್ನು ಹಿಂಬಾಲಿಸ್ಕೊಂಡು
2 ಮನೆಗಳ ಫೋಟೋ ಹಾಕಿ ಇವರಿಬ್ಬರು ಸುದ್ದಿ ಪ್ರಕಟ ಮಾಡಿದ್ರು. ಆ ಮನೆಗಳಿಗೆ ಹೋದರು ನ್ಯೂಜಿಲ್ಯಾಂಡ್ ರೀ, ಅದೇ ಮನೆಗಳಿಗೆ ಹೋದರು. ಆ ಮನೇಲಿ ಜನ ಇದ್ದರು. ಕೇಳಿದ್ರು, ಮೊನ್ನೆ ಬೀಗ ಆಗಿತ್ತು ಅಂತ ಸುದ್ದಿ ಬಂದಿದೆಯಲ್ಲ, ನಿಮಗೆ ಗೊತ್ತಾ? ಓಡ್ ಹೋಗಿದ್ದೀರಿ ಅಂತ ಸುದ್ದಿ ಬಂದಿದೆಯಲ್ಲ. ಹೌದಾ, ನಮಗೆ ಗೊತ್ತಿಲ್ಲ ಅಂತಾರೆ ಆ ಮನೆಯವರು. ಪಾಪ ಕೇಳಿದ್ರೆ ಒಬ್ಬರು ಹೇಳ್ತಾರೆ, ನಮ್ಮ ಯಾರೋ ಒಬ್ಬರಿಗೆ ಚಿಕಿತ್ಸೆ ಕೊಡಿಸೋದಿತ್ತು, ಕ್ಯಾನ್ಸರಿಂದ ಬಳಲ್ತಾ ಇದ್ರು, ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ, ಹಾಗಾಗಿ ಮನೆಗೆ ಬೀಗ ಹಾಕಿದ್ವಿ ಅಂತ. ಇನ್ನೊಬ್ಬರು ಹೇಳ್ತಾರೆ, ನಾವೆಲ್ಲ ಹೋಗಿರ್ತೀವಿ, ಹೋಗಿದ್ದ ಸಂದರ್ಭದಲ್ಲಿ ಬೀಗ ಹಾಕದೆ ಹೋಗೋಕ್ಕಾಗತ್ತಾ? ಮನೆಯಲ್ಲೇ ಇರ್ತೀವ, ಯಾವಾಗಲೂ ಹೊರಗಡೆ ಹೋಗುವಾಗ ಬೀಗ ಹಾಕ್ಕೊಂಡು ಹೋಗ್ತೀವಿ. ಆ ಸಂದರ್ಭದಲ್ಲಿ ಫೋಟೋ ತೆಗೆದಿರ್ಬೇಕು, ಅಥವಾ ನಮಗೆ ಗೊತ್ತೇ ಇಲ್ಲ ಈ ಥರದ ಸುದ್ದಿ ಬಂದಿರೋದು ಅಂತ ಅವರು ಹೇಳ್ತಾರೆ. ಈ 2 ಪತ್ರಿಕೆಗಳು ಆ್ಯಕ್ಚುಲಿ ಗೋಧಿ ಪತ್ರಿಕೆಗಳಲ್ಲ. ಆದರೂ ಸಹ ಇವರು ಯಾಕೆ ಈ ಥರ ಸುದ್ದಿ ಪ್ರಕಟ ಮಾಡಿದ್ರು ಅನ್ನೋದು ಒಂದು ದೊಡ್ಡ ಅನುಮಾನದ ಸುದ್ದಿ. ಆದರೆ ಇದನ್ನು ಮುಂದಿಟ್ಕೊಂಡು ಒಂದಷ್ಟು ಹಿಂದುತ್ವ ಪಡೆಗಳು ಉತ್ತರ ಪ್ರದೇಶದಲ್ಲಿ ನೋಡಿದ್ರೆ ನಮ್ಮ ಪವರು 1,000 ಜನ ಬೀಗ ಜಡ್ಕೊಂಡು ಮನೆ ಬಿಟ್ಟು ಓಡಿ ಹೋಗಿದ್ದಾರೆ. ಮುಸ್ಲಿಮರನ್ನು ಹೆದರ್ಸ್ಬಿಟ್ಟಿದ್ದೀವಿ, ತೊಡೆ ನಡ್ಗೋಗ್ಬಿಟ್ಟಿದೆ ಅವ್ರಿಗೆ ಅಂತ ಬಿಲ್ಡಪ್ಗಳು ಕೊಟ್ಕೊಂಡಿದ್ರು. ಆದರೆ ನ್ಯೂಜಿಲ್ಯಾಂಡ್ ಅವರು ಹೋಗಿ ಅದನ್ನೆಲ್ಲವನ್ನು ಸಹ ಆ 2 ಫೋಟೋ ಬಂದಿದ್ದು 2 ಮನೆ ಅಲ್ಲ, ಸುಮಾರು ಮನೆಗಳನ್ನು ವಿಚಾರಿಸಿದ್ರು. ಅವರಲ್ಲಿ ಎಲ್ಲರೂ ಒಂದೊಂದು ಹೇಳ್ತಾರೆ, ಮನೇಲಿ ಎಲ್ಲರೂ ಕೆಲಸಕ್ಕೆ ಹೋದಾಗ ಬೀಗ ಹಾಕ್ಕೊಂಡಿದ್ವಿ, ನಮ್ಮ ಚಿಕಿತ್ಸೆಗೆ ಹೋಗಿ ಅಂತ ಆಸ್ಪತ್ರೆಗೆ ಹೋಗಿದ್ವಿ, ಬೀಗ ಹಾಕ್ಕೊಂಡಿದ್ವಿ. ನನ್ನ ಮಕ್ಕಳು ಬೇರೆ ಊರಲ್ಲಿರೋದು, ನಾನು ಆ್ಯಕ್ಚುಲಿ ಬೀಗ ಹಾಕ್ಕೊಂಡು ಒಳಗಡೆ ಇರ್ತೀನಿ, ನಾವು ವಯಸ್ಸಾದವರು ಮಾತ್ರ ಇದ್ದೀವಿ, ನಮಗೆ ಭಯ. ಈ ರೀತಿಯೆಲ್ಲ ಹೇಳ್ಕೊಂಡು ಬಂದರು. ಅಲ್ಲಿಗೆ ಈ 2 ಪತ್ರಿಕೆಗಳು ಪ್ರಕಟ ಮಾಡಿದಂತಹ ಸುದ್ದಿಗಳು ಸುಳ್ಳು ಅಂತ ಸಾಬೀತಾಗೋಯಿತು. ಆದರೆ ಯಾಕೆ ಇಂತಹ ಸುಳ್ಳನ್ನು ಬಿತ್ತೋ ಪ್ರಯತ್ನ ಮಾಡಿದ್ರು ಗೊತ್ತಿಲ್ಲ. ಅದಂತೂ ನಿಜವಾಗ್ಲೂ ಗೊತ್ತಿಲ್ಲದ ವಿಚಾರ. ಅದನ್ನು ಆ ಪತ್ರಿಕೆಗಳೇ ಹೇಳಬೇಕು, ಯಾವ ಕಾರಣಕ್ಕೆ ಆ 2 ಪತ್ರಿಕೆಗಳು ಅಂತಹ ಸುದ್ದಿಯನ್ನು ಪ್ರಕಟಿಸಿದ್ರು ಅಂತ. ಏನೇ ಇರಲಿ, ಮುಸ್ಲಿಮರಿಗೆ ಏನೋ ತೊಂದರೆ ಆಯಿತು, ಅವರು ಎಲ್ಲೋ ಹೋಗಿದ್ದಾರೆ, ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂತು, ಏನೋ ಬಂತು ಅಂದರೆ ಖುಷಿ ಪಡೋದಿದೆಯಲ್ಲ ಕೆಲವರಿಗೆ, ಅದನ್ನು ಮಾತ್ರ ಎಂತಹ ಸಣ್ಣ 1% ಮಾನವೀಯತೆ ಇರೋನಿಗೂ ಸಹ ಸಿಟ್ಟು ಬರೆಸುತ್ತೆ. ನಮ್ಮ ಸಹಜೀವಿಗಳನ್ನು, ನಮ್ಮ ಜೊತೆ ಬದುಕೋರನ್ನು ಹಿಂಸಿಸಬೇಕು, ಧರ್ಮದ ಆಧಾರದ ಮೇಲೆ ಅವ್ರಿಗೆ ಕೆಟ್ಟದಾಗಬೇಕು, ಕೆಡುಕಾಗಬೇಕು ಅಂತ ಬಯಸ್ತಾರಲ್ಲ, ಅದು ಯಾವುದೇ ಧರ್ಮದವರಾಗಿರಲಿ, ಹಿಂದೂಗಳಾಗಿರಲಿ, ಮುಸ್ಲಿಮರಾಗಿರಲಿ, ಕ್ರೈಸ್ತರು, ಇನ್ಯಾವುದೇ ಧರ್ಮದವರಾಗಿರಲಿ, ಅವರನ್ನು ಮನುಷ್ಯರು ಅಂತ ಕರಿಬಾರ್ದು, ಅವರನ್ನು ರಾಕ್ಷಸರು ಅಂತ ಕರಿಬೇಕು. ಅವರೇ ಆ್ಯಕ್ಚುಯಲ್ ರಾಕ್ಷಸರು. ಈ ಧರ್ಮದ ಕಾರಣಕ್ಕೆ, ಅವರ ಧರ್ಮದ ಕಾರಣಕ್ಕೆ ಅವರು ಈ ಊರಲ್ಲಿ ಇರಬಾರ್ದು, ಬದುಕೇ ಇರಬಾರ್ದು, ಅಥವಾ ಅವ್ರ ಮನೆ ಹಾಳಾಗೋಗ್ಬೇಕು, ಅವ್ರಿಗೇನಾದರೂ ಕೆಡಕಾಗಬೇಕು, ಬುಲ್ಡೋಸರ್ ಹತ್ತಿಸ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅವರು ನೆಮ್ಮದಿಯಾಗಿರಬಾರ್ದು, ಅವ್ರಿಗೆ ಯಾವ ಸೌಲಭ್ಯ ಸಿಗಬಾರ್ದು ಅನ್ನುವಂಥ ಯೋಚನೆ ಮಾಡ್ತಾನಲ್ಲ, ಅವನು ಯಾವುದೇ ಧರ್ಮದವರಾಗಿರಲಿ ಅವನೇ ರಾಕ್ಷಸ. ಅಂತಹ ರಾಕ್ಷಸ ಖುಷಿಯನ್ನು ಈ 2 ವರದಿಗಳನ್ನು ನೋಡಿ ಒಂದಷ್ಟು ಜನ ಪಟ್ಟಿದ್ರು. ಆದರೆ 2 ವರದಿಗಳು ಸುಳ್ಳು ಅನ್ನೋದನ್ನು ನ್ಯೂಜಿಲ್ಯಾಂಡ್ರೇ ಪ್ರತ್ಯಕ್ಷವಾಗಿ ಆನ್ ಕ್ಯಾಮರಾ ಪ್ರೂವ್ ಮಾಡೋ ಮೂಲಕ ಈ ಸುಳ್ಳು ಸುದ್ದಿಯನ್ನು ಸ್ಮ್ಯಾಶ್ ಮಾಡಿದೆ. ಅದೊಂದು ಖುಷಿಯ ವಿಚಾರ ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.